ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ಟಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಸಮಯ 9:45. ಆಬ್ವಿಯಸ್ಲಿ ಎ ಪಾರ್ಟ್ ಬಿ ಪಾರ್ಟ್ ಇರುತ್ತೆ ಯಾವುದೇ ಬಜೆಟಲ್ಲಿ. ಇಟ್ಸ್ ವೆರಿ ಆಬ್ವಿಯಸ್. ಎ ಈಸ್ ಪಾಲಿಸಿನ ಎಕ್ಸ್ಪ್ಲೈನ್ ಮಾಡೋವಂಥದ್ದು ಮತ್ತು ಬಿ ಈಸ್ ಟ್ಯಾಕ್ಸೇಷನ್ ಪಾರ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡೋವಂಥದ್ದು. ಎರಡೂ ಇದ್ದೇ ಇದೆ. ಈ ಬಾರಿ there is a likelihood she may concentrate on the part B ಅಂತಿದ್ದಾರೆ. That is, I have no idea why she should concentrate on part B. ನನಗೆ ಗೊತ್ತಿಲ್ಲ, ಅದನ್ನು ನೋಡ್ಬೇಕು. ನಾನು ಆ್ಯಕ್ಚುಲಿ ಸ್ವಲ್ಪ ಕ್ಯೂರಿಯಸ್ಲಿನೇ ಅದನ್ನು ಕಾಯ್ಕೊಂಡು ಕೂತಿದ್ದೀನಿ. ಅದು ಏನಕ್ಕೋಸ್ಕರ ಶಿ ವಾಂಟ್ಸ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಸೈಡ್ ಅನ್ನೋದನ್ನು ಎಕ್ಸ್ಪ್ಲನೇಷನ್ಸಲ್ಲಿ ಲೆಟ್ ಅಸ್ ಸಿ ಅದು ಏನು ಅಂತ ನೋಡೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬಹು ಸಹಜವಾಗಿ ಆದಾಯ ತೆರಿಗೆಯಲ್ಲಿ ನಮ್ಮ ಜನ ಖುಷಿಯಾಗಿ ಕಾಯ್ತಾ ಕೂತಿದ್ದಾರೆ. ನಾನು ನಿನ್ನೆ ರಾತ್ರಿ ನ್ಯೂಸಲ್ಲಿ ಹೇಳ್ತಿದ್ದೆ, ನಮ್ಮ ಇಂಡಿಯನ್ ಮಿಡ್ಲ್ ಕ್ಲಾಸ್ಗೆ ಬಜೆಟ್ ಬಂದಾಗ ಇರೋದು ಒಂದೇ, ಸ್ವರ್ಗಕ್ಕೆ ಏಣಿ ಆದಾಯ ತೆರಿಗೆ. ಕೊರಿಯರ್ ಬಾಯ್ ಬಂದ ಸ್ವಾಮಿ, ಈಗ ಲಕ್ಕಿ ಬಾಯ್ ಬಿಲ್ಡಪ್ ಕೊಡ್ತಾರಲ್ಲ ಸ್ವಾಮಿ, ಅದೊಂದೇ ಇರೋದು ಅವ್ರಿಗೆ, ಇನ್ನೇನೂ ಇಲ್ಲ ಅವ್ರಿಗೆ ಗತಿಗೆ. ದಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್ ಆ್ಯಕ್ಚುಲಿ. ಇಂಡಿಯನ್ ಮಿಡ್ಲ್ ಕ್ಲಾಸ್ ಈಸ್ ದ ಡ್ರೈವಿಂಗ್ ಎಂಜಿನ್ ಆಫ್ ದಿ ಎಕಾನಮಿ ನನ್ನ ಲೆಕ್ಕಾಚಾರದಲ್ಲಿ. ಮೊನ್ನೆ ಜಿ ಎಸ್ ಟಿ ಟ್ಯಾಕ್ಸಸ್ಸು ಸ್ಲ್ಯಾಬ್ಸನ್ನ ನೀವು ಈಗಾಗಲೇ ಒಂದು ಲೆವೆಲ್ ಆಫ್ ಇದಕ್ಕೆ ತಂದುಬಿಟ್ರು, ರ್ಯಾಷನಲೈಸೇಷನ್ಗೆ ತಂದಿರೋದ್ರಿಂದ ಮತ್ತು ಬಜೆಟಲ್ಲಿ ಏನು ಮಾಡೋಕ್ಕಾಗದೆ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ಜಿ ಎಸ್ ಟಿ ಕೌನ್ಸಿಲ್ ಆಗಿರೋದ್ರಿಂದ ಇಲ್ಲಿ ಜಿ ಎಸ್ ಟಿನಲ್ಲಿ ಆಟ ತುಂಬ ನಡೆಯಲ್ಲ ಇದರಲ್ಲಿ. ಇನ್ಫ್ಯಾಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ಬಜೆಟಲ್ಲಿ ಇನ್ನೇನು ಬರೋ ಲಕ್ಷಣನೇ ಇಲ್ಲ. ಇನ್ಮೇಲೆ ಎಲ್ಲ ಮುಂದಕ್ಕೆ ಹೋಗಿ ಈಗ ನಮ್ಮ ಜಿ ಎಸ್ ಟಿ ರಿಜೀಮ್ ಒಳಗೆ ಬಂದ ಮೇಲೆ ಎಲ್ಲ ಡೈರೆಕ್ಟ್ ಟ್ಯಾಕ್ಸಸ್ ವಿಚಾರದಲ್ಲಿ ಅಷ್ಟೇ ನಮಗೆ ಕೂತಿರೋವಂಥದ್ದು ವಿಚಾರದಲ್ಲಿ. ಹಾಗಾಗಿ ಆಬ್ವಿಯಸ್ಲಿ ಹಾಗಾಗಿ ನಮಗೆ ಇಲ್ಲಿ ಏನಾಗುತ್ತೆ ಅನ್ನೋ ಅರಿವಿಲ್ಲ. ಜಿ ಎಸ್ ಟಿ ದೊಡ್ಡಾಗಲ್ಲ, ಬಟ್ ಅಲ್ಟಿಮೇಟ್ಲಿ ಜಿ ಎಸ್ ಟಿನಲ್ಲಿ ರ್ಯಾಷನಲೈಸೇಷನ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಒಂದು ಸೂಪರ್ ಸ್ಲ್ಯಾಬ್ ತೊಗೊಂಡು ಎರಡು ರೆಗ್ಯುಲರ್ ಸ್ಲ್ಯಾಬ್ಸಲ್ಲಿ ಒಂದು ಲೋ ಒಂದು ಮಿಡಲ್ ಅಂತನೋ ಒಂದು ಲೋ ಆ್ಯಂಡ್ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಪರ್ ಅಂತನೋ ಆಗಿ 2 ಸ್ಲ್ಯಾಬ್ ಸಿಸ್ಟಮ್ಸ್ಗೆ ನಾವು ಬರಲೇಬೇಕಾಗತ್ತೆ ಸಮ್ಡೇ ಆರ್ ದಿ ಅದ, ಇವತ್ತಲ್ಲ ನಾಳೆ. ಐ ಡೋಂಟ್ ನೋ ವೆದರ್ ಶಿ ವಿಲ್ ಇನಿಷಿಯೇಟ್ ಎನಿ ಪ್ರಾಸೆಸ್ ಟುವರ್ಡ್ಸ್ ಇಟ್ ಇವತ್ತು ನನಗೆ ಬಜೆಟ್ನಲ್ಲಿ ಅಂತ ನೋ ಐಡಿಯಾ ಎಟ್ ಆಲ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆ ಎಲ್ಲವನ್ನ ಆಮೇಲೆ ಕಲ್ತ್ಕೊಂಡು ಹೋಗೋಣ. ಒಂದು ಗುಡ್ ನ್ಯೂಸ್ ಆರ್ ಸ್ಯಾಡ್ ನ್ಯೂಸ್. ವರ್ಷದ ಹಿಂದೆ ನಾನು ಸಿಗರೆಟ್ ಸೇರ್ತಾ ಇದ್ದಿದ್ದರಿಂದ ಅವತ್ತಿಗೆ ಅದು ಬ್ಯಾಡ್ ನ್ಯೂಸ್, ಇವತ್ತಿಗೆ ನಾನು ಅದನ್ನು ಬಿಟ್ಬಿಟ್ಟಿರೋದ್ರಿಂದ ಅದು ಗುಡ್ ನ್ಯೂಸ್.